ಶಾಂತ ಗಾಡಿ ಇಳಿದು ಬರಾಕತ್ರ ಹುಡುಗರು ಕರ್ಕೊಂಡ ಪಟ್ಟಂತ ಬಾ ಆರ್ತಿ ತಗೊಂಡ್ ಬಾ. ಈ ಹುಡುಗಿಗೆ ಹೇಳಿದ್ರ 7-11 ತಗ ಗಿರ್ಜಿ ಒಟ್ಟು ನೋಡ್ಲಿ ಬರ್ಲೇ ಇಲ್ಲಕ್ಕೆ. ಬಂದ್ಲ ಶಾಂತಕ. ಆರ್ತಿ ಮಾ ತಂದೆ ಅಂತ ಹೇಳಿದ್ರು ಕೇಳವಲ್ರ, ಸುಮ್ಮನೆ ಒದರ್ತಾ ಅದಾರ. ಶಾಂತಕ ನೋಡವ 3 ಮಕ್ಕಳು ಹಿಡ್ಕೊಂಡ್ ಬರಾತಿದ್ ನೋಡಿದ್ರೆ ಕಣ್ಣು ತುಂಬಿ ಬರ್ತೈತಿ. ಶಾಂತಕ ಜಗ್ಗ ದೃಷ್ಟಿ ಆಗಿರ್ತೈತಿ. ಒಳಗೆ ಹೋಗಿ ಕಸ್ಬರಿ ಹಿಂಡ್ಯಾನ 2 ಕರ್ಕಿ ತೆಗೆದು ಮೊದಲು ನೆದರ್ ತೆಗೆದು ಒಲ್ಯಾಗ ಹಾಕು, ಒಲ್ಯಾಂದ ಬೂದಿ ತಗೊಂಡ್ ಮೊದಲು ಹಣಿಗಚ್ಚ. ಅವ್ವ ಮೆಣಸಿನಕಾಯಿ ನೆದರ್, ಉಪ್ಪಿನ ನೆದರ್, ಕಸ್ಬರ್ಗಿ ನೆದರ್, ಆಮೇಲೆ ಎಲ್ಲಾ ನೆದರು ತೆಗಿತೇನೆ. ಇವ ನನ್ನ ಮಗಳಿಗೆ ನನ್ನ ಮೊಮ್ಮಕ್ಕಳಿಗೆ ಎಷ್ಟು ನೆದರ್ ಬಿಟ್ಟಾರ ಏನ. ಬರ್ರಿ ಒಳಗೆ ಬರ್ರಿ. ನಾಯಿ ಕಣ್ಣು, ನರಿ ಕಣ್ಣು, ಮಂದಿ ಕಣ್ಣು, ಹಂದಿ ಕಣ್ಣು, ಎಲ್ಲಾ ದುಷ್ಟ ಶಕ್ತಿ ಕಣ್ಣು, ಪೀಡಿ ಪಿಚಾಚಿ ಎಲ್ಲಾ ಕಣ್ಣು ಹಾಳಾಗೋಲಿ. ಒಳಗೆ ಬರ್ರಿ. ಆರಾಮದಿಯೇನ ಪಾರ್ವತಿ? ಹೆಂಗದಿಯವ? ಆರಾಮದಿಯೇನ? ಮಕ್ಕಳು ನೋಡಿದ್ರೆ ನೆದರಾಗಬೇಕು ಬಿಡವ. ಹೊಟ್ಟೆ ತುಂಬತೈತಿ. ದೇವ್ರ ಕಾದಿದ್ದಕ್ಕೆ ಏನು ನೋಡು 3 ಮಕ್ಕಳು ಕೊಟ್ಟ. ಯವ್ವ ಅಪರೂಪದ ಮ್ಯಾಗ ಅಪರೂಪ. ನಮ್ಮ ಇಡೇ ಊರಾಗ ಯಾರಿಗೆ 3 ಮಕ್ಕಳಾಗಿದ್ದಿಲ್ಲ ಬಿಡ. ಇರ್ಜಿ 3 ಮಕ್ಕಳು ನೋಡ ಒಂದ ನಮ್ನಿ ಅದಾವು. ಯವ್ವ ಎತ್ಕೊಂಡು ಉಪ್ಪ ಕೊಡ್ಬೇಕು ಅನ್ಸಾಕತ್ತೈತಿ. ಹೊಲ್ದಿಂತ್ರ ಬಂದೇನಿ ಈಗ. ಅದಕ್ಕೆ ಒಂದಿನ ಜಳಕ ಮಾಡಿ ಬಂದು ಖುಷಿನ ಎತ್ತಿ ಆಡಿಸಿ ಹೊಕ್ಕೇನೆ. ಯವ್ವ ನಾನು ಅದಕ್ಕತ್ತ ಜಳಕ ಮಾಡ್ಕೊಂಬಂದೇನಿ. ಯವ್ವ ಖುಷಿನ ಎತ್ಕೋಬೇಕನ್ನೋ ಉದ್ದೇಶಕ್ಕೆ. ಪಾರ್ವತಿ ಭಾರಿ ಚಂದದವ್ವ ಮಕ್ಕಳ. ಹತ್ತ ಗಿರ್ಜಿ ಕಣ್ಣು ಹತ್ತತಲೇ ಹೋಲ್ ಬಿಡವ ಅಂತ ಆಗ್ಲಿ. ಕರ್ಕೊಂಡು ಒಳಗೆ ಮತ್ತೆ ಎಲ್ಲಕ್ಕಿನ್ನ ಬಂದು ಎತ್ಕೊಂತ ನಿಂದಿರ್ತಾರ. ಯಾವ್ಯಾವ ಕೈಲೇ ಬಂದು ಮುಡ್ತಾರ ಏನ, ಮುಟ್ಟು ಚಟ್ಟು ಆಗಿರ್ತಾರ. ಒಬ್ಬೊಬ್ರಂತರೂ ತಲೆನೇ ಕೆಡಿಸ್ಕೊಳ್ಳಲ್ಲ, ಬೇಕಂತ ಬಂದು ಮಕ್ಕಳು ಮುಡ್ತಾರ. ಅದಕ್ಕೆ ಪಾಪ ನನ್ನ ಒಳ್ಳಡಿ ಅವ್ವ ನನಗಂತೂ ಆಟ ಆಡಕ್ಕೆ ಪಾಪ ಸಿಕ್ಕುವ. ಆರಾಮ್ ಆಟ ಆಡ್ತಿರ್ತೇನೆ. ಕಾಲೇಜಿಗೆ ಹೆಂಗೆ ಹೋಕೆ? ಇಡೀ ದಿನ ನಾನೇನು ಸಾಲಾಗ ಇರ್ತೇನೆ ಅಂದೆ. ಕಾಲೇಜ್ನಾಗ ಬರ್ತೀನಿಲ್ಲ, ಮನೆಗೆ ಬಂದಾಗ ಆಟ ಆಡ್ಸ್ಕೊಂತ ಕುಂದಿರ್ತೇನೆ. ಆತ ನಡ್ರಿ ಒಳಗೆ ನಡ್ರಿ. ಅಂತಕ ಮಳೆ ಹಚ್ಚಿ ಹೊಡ್ಯಾಕತ್ತತಿ. ಯವ್ವ ಆಕಿ ತಲೆ ಕಟ್ಕೊಂಡಿದ್ ಒಟ್ಟ ಬಿಚ್ಚಬೇಡ ಅಂತ ಹೇಳ ಪಾರ್ವತಿಗೆ. ಪಾರ್ವತಿ ನೀನು ಅಷ್ಟವ, ತಲೆ ಕಟ್ಕೊಂಡಿದ್ ಒಟ್ಟ ಬಿಚ್ಚಬೇಡ. ಖುಷಿಗೆ ನೋಡಲಿ ತಲೆ ಕಟ್ಟಿದ್ದನ್ ಬಿಟ್ಟು ಕಾರ್ನಾಗಿಂದ ಹಂಗ ಇಳಿಸ್ಕೊಂಬಂದಿರವ. ಇಲ್ಲ ಈಗ ಬಿಚ್ಚೈತೆ ಆಗಲ್ಲೇ, ನೀರು ಹೊಡೆದಿತ್ತ ತಲೆ. ಅದಕ್ಕೆ ಆತ ಒಳಗೆ ಕರ್ಕೊಂಡೋಗಿ ಬೆಚ್ಚ ಕಟ್ಟೋಗು. ಹೋ ಈಕಿ ಲಕ್ಷ್ಮಿ ಎತ್ಕೊಂಡಿದ್ ಪಾಪು ಪಾರ್ವತಿ ಇದ್ದಂಗೆ ಐತಿ. ಅವು 2 ಮಕ್ಳು ಸೇಮ್ ಅರವಿಂದ್ ಇದ್ದಂಗೆ ಅದಾವ ನೋಡು. ಇದು ಹೆಣ್ಣು ಲಕ್ಷ್ಮಿ ಎತ್ಕೊಂಡಿದ್ದೆ, ಅದಕ್ಕೆ ಪಾರ್ವತಿ ಇದ್ದಂಗೆ ಐತಿ. ಅವೆರಡು ಗಂಡಲ್ಲ ಸೇಮ್ ಅರವಿಂದ್ ಇದ್ದಂಗೆ ಅದಾವ ನೋಡು. ಪಾರಕ್ಕಾರಿಗಂತೂ ಭಾರಿ ಖುಷಿಯಾಗಿರ್ಬೇಕು. ಅಯ್ಯೋ ನಮ್ಮ ಅತ್ತಿ ಖುಷಿಗೆ ಪಾರನೇ ಇಲ್ಲ. ಇವತ್ತು ನಾ ಬರಾಕತ್ರೂ ಸಮಾಧಾನನೇ ಇಲ್ಲ ಅವರಿಗೆ. ಬ್ಯಾಡವಾ ಅನ್ನೋ ಲೆಕ್ಕಕ್ಕೆ ಇದ್ರೆ ಮತ್ತು ಅಜ್ಜಿ ಬಲವಂತ ಮಾಡಿ ಕರ್ಕೊಂಬಂತ ಹೇಳಾರೀಗ. ನಾಳೆ ಬರ್ತೇನೆವ, ನೀವು ಹೋಗ್ರಿ, ಇವತ್ತು ಮನ್ಯಾಗ ಒಂಚೂರು ಕೆಲಸ ಐತೆ ಮುಗಿಸ್ಕೊಂಡಕ್ಕೆ ನಾಳೆ ಅಲ್ಲೇ ಬರ್ತೇನೆ ಅಂತ ಹೇಳಾರ. ನಾಳೆ ಅತ್ತಿ ಮಾವ ಇಬ್ರು ಬರ್ಬೋದು. ಮತ್ತೆ ಚಲೋ ಆತ್ ಬಿಡು. ನೋಡು ವಂಶಕ್ಕೂ ಆರಸ್ತಾರ. ಹಬ್ಬ ಏನು ಆಸ್ತಿನೂ ಜಗ್ಗೈತೆ. ಚಲೋ ಆತು. ಬೇಕಂದಂಗೆ ಮೊಮ್ಮಕ್ಕಳಿಗೆ ಮಾಡಕ್ಕೆ ಅವ್ರಿಗೂ ಒಂದು ಖುಷಿ. ಒಂದ ಹುಟ್ಟಿತ್ತಂದ್ರೆ ಸಮಾಧಾನ ಹಾಕಿದ್ದಿಲ್ಲ ತಗೋ. ಇರ್ಲಿ ನಡ್ರಿ ಒಳಗೆ ನಡ್ರಿ. ಶಾಂತ ಅರವಿಂದಕ್ಕೆ ಚಂದಾಗಿ ಆರತಿ ಮಾಡಿದೆ ಇಲ್ಲ? ಒಂದು ಬಾಲಿಗೆ 3 ರನ್ ನೋಡ್ದಾನ ನೋಡಮ್ಮ. ಅಜ್ಜಿ ಓ ದೇವ್ರೇ, ಅರವಿಂದ ನೀವು ಒಳಗೆ ಬರಪ್ಪ. ಇಲ್ಲೇ ನಿಂತ್ರ ಮತ್ತೊಟ್ಟು ಏನಾರ ಮುಜುಗರ ಆಗಂಗೆ ಮಾತಾಡ್ತಾಳ ಮಾತಿ. ಶಾಂತಕ್ಕ ಇನ್ನು ನೀನು ಫುಲ್ ಬಿಸಿ ಬಿಡು. ಗಿರಣಿ ಹಾಕಿದಂಗ ಆತ. ಆಗ್ಲವ ಇಂಥ ಕೆಲಸ ಹತ್ತತಾವಂದ್ರೆ ಎಷ್ಟರ ಹತ್ಲವು. ಯವ್ವ ನನಗಿನ್ನೂ ಖುಷಿನೇ. ಶಾಂತಕ ಇದ ಖುಷಿಗೆ ಜೋಳ ತಂದಿಟ್ಟೆನವ 10 ಕಿಲೋ ಹಾಕದ್ ಮರ್ತಿಗಿರ್ತಿ. ಬೇಕು ನನ್ನ ಗಂಡಗೆ ರೊಟ್ಟಿ ಇಲ್ಲಂದ್ರೆ ನಡೆಯೋದಲ್ಲವ. ಇವ ರೊಟ್ಟಿ ಇಲ್ಲಂದ್ರೆ ರುದ್ರಾವತಾರ ತಾಳ್ತಾನವ. ಮತ್ತು ಅದಕ್ಕೆ ಅನ್ನ ಉಣ್ಣಂದ್ರೆ 15 ತಿಂತಿ ಸತ್ಕೂಳು. ಕೈಕಾಲ ಶಕ್ತಿ ಇರಂಗಿಲ್ಲ, ಕೈಕಾಲು ಬಳಬಳ ಅಂತವು. ನಂಗೆ ರೊಟ್ಟಿ ಬೇಕಂತ ಬಾಯ್ ಮಾಡ್ತಾನೆ. ಅದಕ್ಕೆ ನಾವು ನಿನ್ನ ಹಿಟ್ಟಿನ ಗಿರಣಿ ಬಂದ ಮೇಲೆ ಏನು ಇವರು ಯಾರ್ಯಾವ ಚೆನ್ನಪ್ಪಣ್ಣನ ಹಿಟ್ಟಿನ ಗಿರಣಿಗೆ ಹೋಗೇ ಇಲ್ಲ. ಅವ್ನ ಹಿಂತಿಗೆ ಜಗ್ಗ ಸಿಟ್ಟೈತಿ. ಈಗ ನಾ ಹೋಗಿ ಹಿಟ್ಟು ಕೊಟ್ಟೆ ಅಂದ್ರೆ ಹಾಕ್ತಾಳಂತ ಮಾಡಿ ಹಾಕೋದಿಲ್ಲವ. ಅದಕ್ಕೆ ಮತ್ತು ಹಿಂದಗಡೆ ಇತ್ತಾವಿಲ್ಲ ನಂಗೆ ಆದಿತ್ಯವ. ಶಾಂತಕ್ಕ ಮತ್ತು ಮರಿಬೇಡ ಹಾಕೊಟ್ಟು. ಏನು ಜಗಳ ಮಾಡ್ತಾವ? ಅಯ್ಯಯ್ಯ ಕೂಸು ಜಗಳ ಮಾಡ್ತಾವಂತೀಯಲ್ಲೇ. ಅವು ಇನ್ನೂ ಕಣ್ಣರ ಬಿಟ್ಟಿಲ್ಲ ನೆಟ್ಗೆ. ಶಾಂತಕ್ಕ ಕೂಸು ಜಗಳ ಮಾಡ್ತಾವ ಅಂತಂದ್ರೆ ಅಯ್ಯೋ ನನ್ನ ಕರ್ಮ. ಹಾಡ್ಬಿಟ್ಟು 3 ಮೊಮ್ಮಕ್ಕಳಾದ್ಬಿಟ್ಲೆ ಅವು ಎಲ್ಲ ಜಗಳ ಮಾಡ್ತಾವನ. ಕೂಡಿ ಆಡ್ತಾವಲೇ, ಕೂಡಿ ಚಂದೆ ಕುಸಿಲೇ ಇರ್ತಾವ. ನಮ್ಮ ಅರವಿಂದನ ಮನೆ ನೋಡಿ ಇಲ್ಲ, ಅಕ್ಕ ತಂಗಿ ಅರವಿಂದ ಎಂತ ಇದಾದಾರ ಅವ್ರು. ಮತ್ತು ಅವ್ನ ಮಕ್ಕಳು ಅಂದ್ರೆ ಅವು ಹಂಗೆ ಇರ್ತಾವ. ಕೂಸು ಜಗಳ ಮಾಡ್ತಾವ ಅಂದ್ರೆ ಏನು ಮತ್ತೆ ಬೇರೆ ಮನೆಯಾಗಿಟ್ಟು ಸಾಕಾಕತ್ತೇನ ಅವನ್ನ? ಅದೇ ಅನ್ಕೊಂಡೆ. ಇನ್ನು ಯಾಕೆ ಮಲ್ಲಮ್ಮಜ್ಜಿಯವರು ತಮ್ಮ ನುಡಿಮುತ್ತುಗಳನ್ನ ಹೇಳಿಲ್ಲ ಅಂತೇಳಿ. ಪ್ರೇಮಿ ಇಲ್ಲೇ ಇದ್ದಿ ಬಗಣಿ ಊಟ ಗ್ಯಾರಂಟಿ. ಮೊದಲು ನಡಿ ಹೋಗಣ. ಸುಮ್ಮನಿರಲೇ, ಪಾಪ ಕಿವಿ ಕೇಳಂಗಲ್ಲ. ನೀನು ಸೊಸಿ ಪಾಪರನ್ನ ಪೀಪರನ್ನ ನಡಿತೈತಿ. ಯವ್ವ ನಂದೇನು ಹಣೆ ಬರ ಶಾಂತಕ್ಕ. ಯವ್ವ ಊರಾಗ ಹೋಗೋರು ಬರೋರೆಲ್ಲ ಬೇಯಿಸ್ಕೋಬೇಕಂದ್ರೆ ಪಾಪದ. ಅದೇನು ಹೇಳ್ತ ಖುಷಿಗೆ ಹಾಕ್ಲಂಗೆ ಗಿದ್ದಿ ಗಿರಣಿಗೆ ಅಂತ ಹೇಳಿದ್ದೆ. ಅದೇನು ದೊಡ್ಡ ತಪ್ಪ ಹೋಗುತ್ತಾ? ಅಯ್ಯೋ ದೇವ್ರೇ, ಖುಷಿಗೆ ಅನ್ನೋದು ಕೂಸನ್ನಂಗಾಗೈತಿ, ಜೋಳ ಅನ್ನೋದು ಜಗಳ ಅನ್ನಂಗಾಗೈತಿ. ಊರ್ ಬಿಡಾಡಿ ಏನ ಕೈ ಮಾಡಿ ಬಾಯ್ ಮಾಡಿ ಬಾಳ ಮಾತಾಡಕತ್ತಿಯಲ್ಲೇ. ನಿಂಗೆ ದಮ್ ಇತ್ತಂದ್ರೆ ಧೈರ್ಯ ಇತ್ತಂದ್ರೆ ನನಗೆ ಕೇಳಂಗೆ ಮಾತಾಡಿ ನೀನು. ಅವ್ವ ನನಗೆ ದಮ್ಮಿಲ್ಲವ ತಾಯಿ, ಧೈರ್ಯ ಇಲ್ಲವ. ನಾ ಹೆದರಿ ಸಾಯ್ತೇನೆ, ಹೆದರಿ ಹಿಕ್ಕಿ ಹಾಕ್ತೇನೆ. ನಂಗೆ ಯಾವುದೂ ಇಲ್ಲ. ಊರ್ ಬಿಡಾಡಿ ಅಡಿಯಲೇ ಪ್ರೇಮಿ.
ಶಾಂತಕ ಜೋಳ ಹಾಕು. ಎಷ್ಟೊತ್ತ ಒಳಗೆ ಹೋಗ್ಯಾವ ಪಾಪ ಥಂಡ್ಯಾಗ ಬಂದಾವ. ಏನಾರ ಆ ಹುಡುಗ ಮತ್ತೆ ಈಗ ಮನೆಗೆ ಹೋಗ್ಯಾನಂತ ನಿಂದಿರ್ತಾನ. ಅವ್ನು ಏನ್ರ ತಿನ್ನಾಕ ನಾಷ್ಟ ಪಾಷ್ಟ ಮಾಡಿ ಹೋಗ ಅಂತೂ ಮರಿ ಮಕ್ಕಳು ಕಂಡೆ. ದೇವ್ರ ಪರಮಾತ್ಮ ಸಿದ್ಧಾಡೋಜ ಸದ್ಗುರುನಾಥ್ ನನ್ನ ಒಬ್ಬಕಿನ ಒಪ್ಕೊಂಡ್ನಂದ್ರೆ ಅಷ್ಟೇ ಸಾಕು. ಅಲ್ಲಲ್ಲೇ ರೋಡ್ ಕಡದು ರಿಪೇರಿ ಮಾಡಾಕತ್ಬಿಟ್ಟಾವು. ಗಾಡಿ ಹೊಳಳ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗಿ ಹೋತು. ಅಪ್ಪ ದೇವ್ರ, ಹುಡುಗರೆಲ್ಲ ಎಷ್ಟು ಚಂದ ಅದಾರ ರೀ ಅತ್ತಿಯಾರ. ನೋಡಿದ್ರೆ ತೊಟ್ಟಿ ತುಂಬಕ್ ಬಿಡ್ರಿ. ಹುಡುಗರು ಭಾರಿ ಚಂದ ಅದಾವ. ತುಂಬಿಸ್ಕೊಂಡ ಬಂದಿರ್ಬೇಕು ಹಂಗಾರ ಹೊಟ್ಟಿನ. ಯಾಕ್ರಿ ಅತ್ತಿಯಾರ ಹಂಗಂತೀರಿ? ಏನಿಲ್ಲ, ಹಂಗ ಕೇಳಿದೆ ಬಿಡು ಹೋಲ್. ಅತ್ತಿಯಾರ 2 ಗಂಡು 1 ಹೆಣ್ಣು. ವಾ, ಗಂಡು ಹುಡ್ರಂತ್ರು ಸೇಮ ಒಂದು ನಮನಿ ನನ್ನ ತಮ್ಮ ಇದ್ದಂಗ ಅದಾವ ನೋಡ್ರಿ. ಆ ಹುಡುಗಂತ್ರು ಸೇಮ್ ಅವ್ರ ಇದ್ದಂಗ ಐತಿ ಬಿಡ. ಹೋಗಿ ನೋಡ್ಕೊಂಬಂದ್ಮೇಲೆ ವರ್ಣನೆ ಭಾಳ ಆತವ, ಕೇಳಕ್ಕಾಗಲ್ಲವ ನಮ್ಗಾರ. ಯಾಕ್ರಿ ಅತ್ತಿಯಾರ ಹಂಗಂತೀರಿ? ಏನಾತ? ಅಲ್ಲ, ಒಂದು ಮಾತರ ಬರ್ರಿ ಅತ್ತಿಯಾರ ನೀವು ಏನಾರ ನೋಡ್ತೀರಾನ ಬರ್ರಿ ಜೊತೆಗೆ ಹೋಗೋಣ ಅಂತಂದು ಅಂತ ಒಂದು ಮಾತರ ಕರೆದ ನೀನು. ಅಲ್ಲ ತಡಿ, ಏನದ ಕಾರ್ನಾಗ ಹೋದ್ರೆ ಕಾರ್ನಾಗ ಏನು ಸೀಟ್ ಇದ್ವಾ ಇದ್ದಿದ್ದಿಲ್ಲ. ಕಾರ್ನೇ ಸೀಟ್ ಖಾಲಿ ಇಟ್ಕೊಂಡಾದ್ರೂ ಹೋಗ್ಕಿರಿ, ನನ್ನ ಕರ್ಕೊಂಡು ಹೋಗುದಿಲ್ಲ. ಯಾಕವ ನಾ ಏನ್ ಮಾಡ್ತಿದ್ದೆ ನಿನಗೆ ಬಂದಿದ್ರ? ಯಾಕ್ರಿ ಅತ್ತಿಯಾರ ಹಂಗಂತೀರಿ? ನೀವು ಬೆಳಗ್ಗೆ ಬರ್ತೇನೆ ಅಂತ ಅನ್ಬೇಕು ಬೇಡ, ಅರಿಲಾರ್ದ ನಾನು ಬರ್ತೇನೆ ಅನ್ಬೇಕನ? ಯಾಕ ಬರ್ರಿ ಅತ್ತಿಯಾರ ಅಂತಂದಿದ್ರೆ ನಿನ್ ಬಾಯನ್ ಸೇದೋಕಿತ್ತ? ಅಲ್ರಿ ಅತ್ತಿಯಾರ, ನಿಮಗೆ ಬರಾಕ್ ಮನಸ್ಸಾಯ್ತು ಇಲ್ಲೋ ನನಗೆ ಹೆಂಗೆ ಗೊತ್ತಾಗಬೇಕು? ಮೊದಲೇ ನೀವು ಸ್ವಲ್ಪ ಎಲ್ಲದಕ್ಕೂ ಸಿಟ್ ಮಾಡ್ಕೊಳ್ಳೋದು, ಆಮೇಲೆ ನಾವಲ್ಲವ ನೀನು ಹೋಗು ಅನ್ನೋದು ಎಲ್ಲ ಭಾಳಲ್ಲ. ಅದಕ್ಕೆ ಬರ್ತಾರ ಇಲ್ಲ ಅಂತೇಳಿ ನಾನು ಸುಮ್ಮನಾದೆ. ಅಲ್ಲ, ನೀವು ಬರೋ ಮನಸ್ಸು ಐತಿ ಅಂತ ಒಂದು ಮಾತು ನಾನು ಬರ್ತೇನೆ ತಗೋರ ಖುಷಿ ನೋಡಕ್ಕೆ ಅಂದ್ಬಿಟ್ಟಿದ್ರೆ ಅಯ್ಯೋ ಅಂತೇಳಿ ಕುಣ್ದಾಡ್ಕೊಂಡು ಕರ್ಕೊಡಕ್ಕಿದ್ದೆ. ನೀವು ಬರ್ತೀರಾ ಇಲ್ಲ ಅಂತೇಳಿ ನಾನು ಕೇಳಲಿಲ್ಲ ಅಷ್ಟೇ. ಅದೇ ಎಲ್ಲ ನಿನಗೆ ನೀನೇ ತೀರ್ಮಾನ ಮಾಡ್ಕೊಂಬಿಡು, ನೀನೇ ಯೋಚನೆ ಮಾಡಿಬಿಡು. ಈಗೇನಾಯ್ತು ಬಿಡ್ರಿ, ನಾಳೆ ಆಗಲ್ಲ, ನಾಡ್ದು ಆಗಲ್ಲ, 12 ದಿನಕ್ಕೆ ಹೆಸರಿಡ್ತಾರಲ್ಲ ಆವಾಗ ಬೇಕಾರೆ ಹೋಗೋಣಂತ ಅಷ್ಟು. ಇಲ್ಲೇ ದವಾಖಾನಿಗೆ ಬರ್ತೇನೆ ಅಂದಿದ್ದು ನಿಮ್ಮ ಅವ್ನ ಮನೆಗೆ ಇದ್ರು ಬರ್ತಿದ್ದೆ. ಅಲ್ಲ ಅವ್ರ ಮನೆಗೆ ಎಲ್ಲಿ ಬರಕ್ಕೆ ಹೋಲೆವ? ತೆಗಿ ಹೋಲತ್ತಾಗ ಅವು ಮೊದಲು ಹಳ್ಳಾಗ ಇಲ್ಲ ಬರ್ಕಿಡ್ಡಿ ಹಂಗಾಗಿತ್ತಂತಲ್ಲ ಹಿಂಗಾಗಿತ್ತಲ್ಲ ಅಂತೇಳಿ ಈಗ ಒಂದು 6 ತಿಂಗಳು ಹಿಂದಿನ ಸುದ್ದಿ ತಕೊಂಡು ನಿಂದಿರ್ತಾವೆ. ಅಷ್ಟು ಬೇಡವಾ ಬೇಡ, ನಾ ಏನು ಬರೋದಿಲ್ಲ. ಏನು ನೋಡಂತಗೋ, ನಿಮ್ಮವ್ವ 6 ತಿಂಗಳು ಬಾಣತನ ಮುಗಿದ್ಮೇಲೆ ಸೊಸಿ ಮನೆಗೆ ಬಂದಮೇಲೆ ಬಾ ಅಂತ ಕರೆದ್ರೆ ಅವತ್ತು ಹೋಗ್ತೇನೆ ಬರ್ತೇನೆ ನೋಡಕತ್ತ. ಸರಿ ಆಯ್ತು ತಗೋರಂಗಾರ. ಅಡುಗೆ ಮಾಡ್ಲೇನ್ರಿ ಅತ್ತೀರ? ನೋಡೇ ಮಾಡ್ತಿ ಅಡುಗೆ ಮಾಡ್ತೀಯ ಏನು? ಅಲ್ಲಿಂದ ಏನಾರ ಕಂಡು ಪೂರ್ತಿ ತಿಂದು ಬಂದಿರ್ಬೇಕಾ? ಮತ್ತು ನಿಮಗೆಲ್ಲ ಹೊಟ್ಟೆ ಸಿಗ್ತವ? ನಾನು ಮನೆಗಿದ್ದಕ್ಕೆ ಇಲ್ಲಿ ಹೊಟ್ಟೆ ಹಸ್ಕೊಂಡು ಸಾಯ್ಬೇಕಲ್ಲ ಒಟ್ಟು. ನೋಡು ಒಂಚೂರು ಏನಾರ ಮಾಡ್ತೀಯ ಬಿಡ್ತೀಯ, ಏನು ಮಾಡ್ತೀಯ ನೋಡಿ ನಿಂಗೆ ಬಿಟ್ಟಿದ್ದೆ. ಅಯ್ಯ ಅತ್ತಿಯಾರ ಅಡುಗೆ ಮಾಡ್ತೇನೆ ತಗೋರಿ, ಮಾಡನ್ರಿ, ಅದಕ್ಕೇನಂತ. ನಾನು ಬರೋದು ಹೊತ್ತಾತಲ್ಲ, ಅಕಸ್ಮಾತ್ ಏನಾರ ನೀವು ಅನ್ನಪನ್ನಕ್ಕಿಟ್ಟು ಸಾರ್ಗಿರಿ ಏನಾರು ಒಗ್ಗರಣೆ ಹಾಕಿರ ಏನ ಅಂತೇಳಿ ಮಾಡ್ಲಾ ಅಂತ ಕೇಳಿದೆ. ನೀವು ಮಾಡಿರಿ ಅಂತ ಕೇಳೋದು ಹೆಂಗೆ ಅಂತೇಳಿ ಹಂಗಂದೆ. ಅವಾಗಾರ ಇದ್ದಿದ್ದೇನ್ರ ಹೇಳ್ತೀರಿ ಅಂತೇಳಿ ಮಾಡ್ತೇನೆ ಬಿಡ್ರಿ, ಅದಕ್ಕೇನಂತ. ಎಷ್ಟು ದಿನ ಮಾಡೀನಿ, ಇವತ್ತು ಮಾಡಕ್ಕೆ ನಂಗೆ ಬೇಜಾರನ? ಅನ್ನ ಸಾರು ರೊಟ್ಟಿ ಬೇಕು ನಂಗೆ. ರೊಟ್ಟಿ ಅನ್ನ ಸಾರು ತಿಂದು ಏನಾಗ್ಬೇಕಂತ ಮಾಡೀನಿ? ಹೇಳು, ನಂಗೆ ರೊಟ್ಟಿ ಬೇಕು ನೋಡುವ. ನೀ ಅನ್ನ ಸಾರು ಪಾರು ಇಂಥವೆಲ್ಲ ಮಾಡಬೇಡ. ಬೇಕಾರೆ ಇದು ಶೇಂಗಾ ತಂಬುಳಿ ಮುದ್ದಿ ಮಾಡು, ಅನ್ನ ಮಾಡು, ಬೇಕಾರೆ ಎಲ್ಲಾದ್ರೂ ಕೂಟು ತಿಂತೇನೆ ಅಂತ. ಇಲ್ಲ ಅನ್ನ ಸಾರು ಮಾಡು, ಜೊತೆಗೆ ಪಲ್ಯನೂ ಮಾಡು, ರೊಟ್ಟಿನೂ ಮಾಡು. ನನಗೆ ರೊಟ್ಟಿ ಬೇಕು. ಆಯ್ತು ಬಿಡ್ರಿ, ನಿಮ್ಗೊಂದೆರಡು ಹಿಟ್ಟು ನಾದಿ ರೊಟ್ಟಿ ಮಾಡ್ತೀನಿ. ಜುಣಕ ಮಾಡ್ತೇನೆ ನೋಡ್ರಿ ಅತ್ತೆರ. ಹಂಗಾರ ರೊಟ್ಟಿ ಜುಣಕ ಅನ್ನ. ಪಾಪ ನೋಡಿ ಈಕಿಗಾರ ಭಾರಿ ಖುಷಿ ಆಗ್ಬಿಟ್ಟಿತ್ರಿ ಅತ್ತಿಯರ. 2 ರೊಟ್ಟಿ ಈಗ ನೀವು ಉಣ್ಣಂಗಲ್ಲ? ಅದ ಅತ್ತಿಯರ ಈಕಿ ಪಾನಿಪುರಿ ನೋಡಿ ಪಾನಿಪುರಿ ತಿಂತೇನೆ ಅಂತ ಆಳಕತ್ಲ, ಅದಕ್ಕೆ ಮತ್ತೆ ಈಕಿಗೆ ಪಾನಿಪುರಿ ತಿನ್ನಿಸ್ಕೊಂಡು ನಾನೊಂದು ಪ್ಲೇಟ್ ಶೇವ್ಪುರಿ ತಿಂದೆ. ಇವ್ರು ತಿನ್ನಲ್ಲ ಅಂದ್ರೆ ಇವರು ಒಂದು ಪ್ಲೇಟ್ ಅಲ್ಲೇ ಇಡ್ಲಿ ತಿಂದ್ರೆ ಬರೋ ಹೊತ್ನಾಗ ದಾರಾಗ. ಮತ್ತೆ ಚಹಾ ಕುಡಿದ್ವಿ. ಆಮೇಲೆ ಇತ್ತಾಗ ಬಂದೆ ರೋಲ್ ತಿನ್ನಂಗಾತಿ ಅಕ್ಕ. ರೋಲ್ ತಿಂದು ಬಂದೆ ಅತ್ತಿಯರ. ಓಹೋ, ಹಂಗಾರ ಅರ್ಧ ಊಟ ಹಾಕೇ ಬಿಟ್ಟತಿ. ಅದಕ್ಕೆ ಒಂಚೂರು ಅನ್ನ ಸಾರು ಮಾಡ್ತೀನಿ ರೀ ಅತ್ತಿಯರ, ಉಂಡು ಬಿಡ್ರಿ ಅಂತ ಬಂದಿಯಾನ. ಅಲ್ಲ, ಮನ್ಯಾಗಿಲ್ಲೋಬೇಕು, ವಯಸ್ಸಾದ ಮುದಿಕೆದೇನಿ, ನಾನು ತಿಂತೇನಿ, ಅನ್ನ ಏನು ಪರಿಜ್ಞಾನಿಲ್ಲ. ಹೋಗ್ಲಿ ನಿನಗೇನಾರು ತರ್ಬೇಕನ್ಬೇ ಅಂತ ಮಗಾನೂ ಒಂದು ಮಾತು ಕೇಳಲಿಲ್ಲ. ಹಂಗ ಬಂದಿರಲ್ಲ ನೀವು ಅಷ್ಟು ತಿಂದು ಕಂಟಮಟ. ಯವ್ವ, ನೀ ಸೇವ್ ಪುರಿ ತಿನ್ನಲ್ಲಲ್ಬೇ? ಪಾನಿಪುರಿನೂ ತಿನ್ನಂಗಿಲ್ಲ, ಗೋಬಿ ನೂಡಲ್ಸ್ ಇಂಥವೆಲ್ಲ ಸೇರಂಗೇ ಇಲ್ಲವಾ ನಿಂಗೆ? ತಿಂತಿದ್ಯಾ? ಹಿಂದ್ಕೊಮ್ಮೆ ಗೋಬಿ ತಂದಾಗ ಹೋಗ 16 ತಿಂತಾರ ಹೊಲ್ಸಾಟತ್ತ. ನಾವಲ್ಲ ತಿನ್ನಕ್ ಮನ್ಸಾಗಲ್ಲ ಅಂತಂದ್ರಿ ಅವತ್ತು ಅಂದೆ, ಆದ್ರೆ ತಿನ್ನಲ್ಲ ಅಂತಂದೆ ನಿಂಗೆ. ಇವತ್ತು ತಿಂತಿದ್ದೆ, ತರ್ಬೇಕಿತ್ತು. ಇಲ್ಲ ಒಂದು ಮಾತು ಕೇಳಬೇಕಿತ್ತು ತರಲೆ ಅಂತೇಳಿ. ತಿನ್ನೋ ಮನ್ಸಿದ್ದೆ ತಿಂತಿದ್ದೆ. ಓಹೋ, ಒಟ್ಟು ನೀವೇ ಎಲ್ಲ ತೀರ್ಮಾನ ಮಾಡ್ಕೊಂಡು ತಿನ್ನಂಗಲ್ ಬಿಡು ಅಂತ ಅನ್ಕೊಂಡು ಸುಮ್ಮನೆ ಬಂದುಬಿಟ್ಟೇನ. ಚಲೋ ಅದಿತ್ತು ತಗೋರ್ವ. ಹೋಲಿ ಮಗ್ಗ ಎತಿ ಇಲ್ಲ ಇನ್ನು ನಿನಗಂದು ಏನು ಉಪಯೋಗ ಅಂದೆ ನಾನು ನಿಮ್ಗೆ. ಅಯ್ಯೋ, ಅವ್ರಿಗೊಂದು ಪ್ಲೇಟ್ ಏನಾರ ತಗೋರಿ ಮತ್ತೆ ಕೇಳ್ತಾರ ಹೋದ್ಮೇಲೆ ಸರಿ ಅನ್ಸಲ್ಲ, ಏನಾರ ತಗೋರಿ ಅಂತ ಬಡ್ಕೊಂಡೆ. ಎಲ್ಲಿ ಕೇಳ್ತೀರಿ ನನ್ನ ಮಾತು? ಹೋಗೋದು ಏನು ಉತ್ತರ ಕೊಡ್ಸ ಕೊಡು ಅತ್ತಿಯಾರ. ನಾನು ಅಂದೆ ಏನಾರ ತಗೋತೀರ ನೋಡ್ರಿ, ಅವ್ರಿಗೊಂದು ಮಾತು ಕೇಳ್ರಿ ಅಂತೇಳಿ. ನಮ್ಮ ತಿನ್ನಲ್ ಬಾಲೆ ಇಂಥವೆಲ್ಲ ಹೊರಗಿಂದ ಇಷ್ಟಪಡಲ್ಲಕ್ಕೆ ಅಂದ್ರು. ನಾನು ಕಿಡ್ತೇನೆ. ಹಲ್ ಕಟ್ಬೇಡ, ಜೋಕ್ಮಾರ್ ಜೋಳ ಹೊರವನ ಆಕಿಗೆ ತಗೋಬೇಕಂತ ಅನ್ಸೈತಿ. ನಿನಗೊಂದು ಮಾತು ನಮ್ಮ ಅವ್ಗೆ ಏನಾರು ತಗೋಬೇಕಂತ ಅನ್ಸಿಲ್ಲಲ್ಲ ನಿನಗೆ? ಎಂತ ಬಡೆ ಅದಿ ನೋಡಿ ನೀನು. ಮಗ ನೀನು. ಅಯ್ಯೋ ಮಕ್ಕಳಲ್ಲಪ್ಪ ನೀವು, ಇಕ್ಕಳುಗಳು ಜಲ್ಮ ತಿಂತೀರಂದ್ರತಿ. ಅಯ್ಯೋ ಯವ್ವ, ಏನ್ ಬೇ ನೀನು ಎಲ್ಲದಕ್ಕೂ ಒಂಥರ ತಗ
ಮೊನ್ನೆ ಅವತ್ತು ಹಿಂದ್ಕೊಮ್ಮೆ ಗೋಬಿ ತಂದಾಗ ನಾ ತಿನ್ನಲ್ಲ, ನಂಗೆ ಶೇಕ್ ಬರಲ್ಲ ಅಂದೆ. ಅದಾದ್ಮೇಲೆ ಒಂದ್ಸಲ ಪಲಾವ್ ಕಟ್ಟಿಸ್ಕೊಂಬಂದಿದ್ದೆ. ಈಕಿಗೆ ಅಡಿಗೆ ಮಾಡಕ್ಕೆ ಮನಿ ಕ್ಲೀನ್ ಮಾಡ್ಕೊಂಡು ಬೇಸರ ಆಗಿರ್ತತಿ, ತಡಿ ಬೇಡ ಅಂತೇಳಿ ಪಲಾವ್ ಕಟ್ಟಿಸ್ಕೊಂಬಂದೆ. ನೀ ಏನಂದಿ? ಯಪ್ಪ ನಮ್ಗೆ ಹೊರಗಿನ ಸೇರಂಗಲ್ಲ ಮರ, ತರಬೇಡ, ನಮಗೆ ಪಚಿನ ಆಗೋದಿಲ್ಲ, ಹೊಟ್ಟೆ ಸಾಪ್ ಆಗೋದಿಲ್ಲ, ನಮ್ಗೆ ಇವೆಲ್ಲ ತಿನ್ನಕ್ಕೆ ಇಷ್ಟ ಆಗಂಗಿಲ್ಲ ಅಂತ ಬೋಯ್ದಿ. ಆಗ ನೀನು ಅವನ್ನ ತಗ, ಒಮ್ಮೆ ಹಂಗಂತೀವಿ ಒಮ್ಮೆ ಹಿಂಗಂತಿ ತಗ. ಅದಕ್ಕೆ ನಾನು ತಿನ್ನಲ್ ಬಾಲೆ ಆಕಿ ಅಂತಂದೆ. ಈಗ ಅಂದಿ ಎಲ್ಲ ತಿಂತಾನೆ ಅಂತೇಳಿ ತೊಗೊಂಬರ್ತೇನೆ, ತಗೋ ಇನ್ನೊಮ್ಮೆ. ಇಲ್ಲ ನಾಳೆ ತೊಗೊಂಬಂದು ಕೊಡ್ತೇನೆ ಏನಾರು. ಬೇಡಪ್ಪ ಬೇಡ, ನನ್ನ ಬಲವಂತಕ್ಕೆ ನೀ ಏನು ತಂದ್ಕೊಡೋದೇನು ಬೇಕಾಗಿಲ್ಲ. ಬೇಡ ಹೋಲ್ ನನ್ನ ಕರ್ಮೆಲ್ಲ ಏನು ನೀವ ತಿಂತೀನಿ ಬರ್ರಿ. ಯವ್ವ ನಿಂದು ಏನು ಒಣ ಜಗಳ ಬೇವ, ಜಗಳ ತೆಗಿಬೇಕಂತೇಳಿ ಕುಂತೀವದಲ್ಲ ನೀನು. ಆಗ ಕರೆದಿಲ್ಲ ಅಂತೇಳಿ ನಿಮ್ಮ ನೀ ಬರ್ತಾನಂದ್ರೆ ಬೇಡ ಅಂತಿದ್ಲ ನಕ್ಕೆ. ಆತು ಕೇಳ್ಬೇಕಂತಂದ್ರೆ ನೀವು ಒಮ್ಮೆ ಮೊಲ್ಲೆ ಅಂತಿರ್ತಿಲ್ಲ, ಹಂಗಾಗಿ ಕೇಳಿರಕ್ಕಿಲ್ಲ. ಅಲ್ಲ ನಿಮ್ಮ ಜಗಳ ತೆಗಿಬೇಕಂತೇಳಿ ಕುಂತಿತ್ತು, ಅದೇ ಕಾರಣಕ್ಕೆ ಸುಮ್ಮನೆ ಬಾಯಿಗೆ ಬಂದಂಗೆ ಒಟ್ಟು ಓದ್ರಾಕತ್ತಿ ಏನೇನು. ನೀನು ಅವ್ನು ಸುಮ್ಮನಿರು. ಹ್ಞೂನಪ್ಪ, ನಾವು ಮಾತಾಡಿದ್ರೆ ನಿಂಗೆ ಜಗಳ ಅನಿಸ್ತೈತಿ.